ಸರ್ ರವಿ ಅಂತ ಸುವರ್ಣ ನ್ಯೂಸ್ ರಿಪೋರ್ಟ್ರು. ಅದೇ ಹೇಳಿದ್ರೆ ಸರ್ ನಮ್ಮ ಬ್ರದರ್ ಅವರು 3 ದಿವಸದಿಂದ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. ಓಕೆ ಸರ್. ಅದರಲ್ಲಿ ಏನಾಯ್ತು ಏರುಪೇರು ಗೊತ್ತಿಲ್ಲ. ಅಲ್ಲ ಸರ್ ಏನಾದ್ರು ಟಾರ್ಚರ್ ಕೊಡ್ತಿದ್ದೀರಾ ಸರ್ ನಿಮ್ಮ ಬ್ರದರ್ಗೆ? ಗೊತ್ತಿಲ್ಲ, ನಾನು ಅಬ್ರಾಡ್ ಅಲ್ಲಿ ಇದ್ದೇನೆ. ಅಲ್ಲ ರೀಸನ್ ಏನಾಗಿರ್ಬೋದು, ಯಾಕಂದ್ರೆ ಬಹಳ ಧೈರ್ಯವಂತರು ಅವರು. ಅವರಿಂದಾನೇ ಆಗಿರೋದು, ಇನ್ಕಮ್ ಟ್ಯಾಕ್ಸ್ ಕಡೆಯಿಂದಾನೇ ಏನೋ ತೊಂದರೆ ಆಗಿದೆ. ಹೌದಾ? ಓಕೆ ಸರ್. ಲಾಸ್ಟ್ ಟೈಮ್ ರೈಡ್ ಆದಾಗ ಪೆನಲ್ಟಿ ಎಷ್ಟು ಕಟ್ಟಿದ್ರಿ ಸರ್? ಅದು ಗೊತ್ತಿಲ್ವಲ್ಲ ನನಗೆ ಈಗ ಸದ್ಯ ಕೇಳೋದಕ್ಕೆ. ಪುಕ್ಕಟ್ಟಲ್ಲಿ ಇದ್ದೀನಿ, ಬರ್ತಾ ಇದ್ದೀನಿ ವಾಪಸ್ಸು. ಸರ್ ತಮಗಿರೋ ಮಾಹಿತಿ ಏನು ಸರ್? ಅಂದ್ರೆ ಯಾಕಂದ್ರೆ ಗೊತ್ತಿದ್ದಂಗೆ ಇವರು ಟ್ರಬಲ್ ಮಾಡ್ತಿದ್ರು ಅಂತ ಸುದ್ದಿ. ಏನ್ ಮಾಡ್ತಿದ್ರು ಸರ್? ಇನ್ಕಮ್ ಟ್ಯಾಕ್ಸ್ ಅವ್ರು ಟ್ರಬಲ್ ಮಾಡ್ತಿದ್ರು ಅಂತ. ಟ್ರಬಲ್ ಮಾಡ್ತಿದ್ರು ಅಂತ ಅಂದ್ರೆ 3 ದಿವಸದಿಂದ ಅಲ್ಲೇ ಇದ್ರು. ಓಕೆ ಸರ್. ಏನಾದ್ರು ಇಲ್ದ ಕೆಲಸ ಮಾಡ್ಸಕ್ ಹೇಳೋದು, ಏನ್ ಗೊತ್ತಿಲ್ಲ ಏನ್ ವಿಷಯ ಅಂತ ನನಗೂ ಗೊತ್ತಿಲ್ಲ. ನಾನು ಬರ್ಬೇಕು, ಇಲ್ಲಿ ಬ್ಯಾಂಗ್ಳೂರಿಗೆ ಬಂದ್ರೆ ಗೊತ್ತಾಗುತ್ತೆ. ಬೆಳಗ್ಗೆನೂ ಮಾತಾಡ್ದ ನನ್ನ ಹತ್ರ. ಬೆಳಿಗ್ಗೆ ಮಾತಾಡಿದಾಗ ಏನಂದ್ರೆ ಸರ್? ನೀನ್ ಯಾವಾಗ ವಾಪಸ್ ಬರ್ತೀಯಾ? ನಾನು ನಾಳೆ 7 ಗಂಟೆಗೆ ಬರ್ತೀನಿ ಅಂದ್ರೆ ಆಯ್ತು ಬಾ ಸಿಗ್ತೀನಿ ಅಂತ ಹೇಳ್ದ ಅಷ್ಟೇ. ತಮ್ಮ ಹತ್ರ ಐಟಿ ರೈಡ್ ಬಗ್ಗೆ ಏನಾದ್ರು ಹೇಳ್ಕೊಂಡಿರ ಸರ್? ಇದು ಅದು ನಡೀತಾ ಇತ್ತು, ಗೊತ್ತಿತ್ತು. ನಿಮ್ಗೂ ಗೊತ್ತಿತ್ತಾ? ಗೊತ್ತಿತ್ತು. ಅಲ್ಲ ಹಿಂಗೆ ಡೆತ್ ಆಗೋಕ್ಕಿಂತ ಮುಂಚೆ ಏನಾದ್ರು ತಮ್ಗೇನು ಮೆಸೇಜು, ಡೆತ್ ನೋಟು, ವಾಯ್ಸ್ ನೋಟು ಆ ಥರದ್ದು ಏನಾದ್ರು ಕಳಿಸಿದಾರೆ? ಏನು ಗೊತ್ತಿಲ್ಲ ಅವರೇ. ನಾನು ಬರಬೇಕು, ಬಂದ್ಮೇಲೆ ಗೊತ್ತಾಗುತ್ತೆ. ಓಕೆ. ತಾವು ನಾಳೆ ಬರ್ತೀರಾ ಸರ್? ಇಲ್ಲ, ಈಗ ರಾತ್ರಿ ಬಂದ್ಬಿಡ್ತೀನಿ ಬೆಂಗಳೂರಿಗೆ. ಸರಿ ಸರ್. ಪುಕ್ಕಟ್ಟಲ್ಲಿದ್ದೀನಿ, ಫ್ಲೈಟ್ ತಗೊಂಡಿದ್ದೇನೆ. ಬಾಂಬೆಗೆ ಹೋಗಿ ಬಾಂಬೆಯಿಂದ ಬೆಂಗಳೂರಿಗೆ 6 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ಇರ್ತೀನಿ. ಡೆಫಿನೆಟ್ಲಿ ಸಮಥಿಂಗ್ ಟು ಡೂ ವಿತ್ ಇನ್ಕಮ್ ಟ್ಯಾಕ್ಸ್ ಇಶ್ಯೂ ಅಂತ. ಶೋರ್ ಸರ್. ಬೇರೆ ಯಾವ ಇಶ್ಯೂನೂ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಸಾವು ಕಾರಣ. ಆ ಸಾವು ಕಾರಣ ಇನ್ಕಮ್ ಟ್ಯಾಕ್ಸ್, ಬೇರೆ ಯಾರು ಅಲ್ಲ. ಎಸ್ ಸರ್. ಕೃಷ್ಣ ಪ್ರಸಾದ್, ಅಡಿಷನಲ್ ಕಮಿಷನರ್. ಮಿಸ್ಟರ್ ಕೃಷ್ಣ ಪ್ರಸಾದ್. ಕೃಷ್ಣ ಪ್ರಸಾದ್. ಓಕೆ ಸರ್. ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್. ತಮ್ಮ ಬ್ರದರ್ ಏನಕ್ಕೆ ಪದೇ ಕೇರಳ ಅಂತ ಬಂದಿದ್ದಾರೆ ಅವರು. ಅವರೇ ಕಾರಣ. ಅವರೇ ಕಾರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.